ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಸ್ಯಾಂಡಲ್ವುಡ್ ಸ್ಟಾರ್ ನಟರಿಗೆ ಐಟಿ ಕಾಟ ಇನ್ನೂ ಕೂಡ ಮುಂದುವರೆದಿದೆ. ಇತ್ತ ಶಿವರಾಜ್ ಕುಮಾರ್ ಅವರು ನೆಲೆಸಿರುವಂತಹ ಮಾನ್ಯತಾ ಟೆಕ್ ಪಾರ್ಕ್ ನಲ್ಲಿ ಈಗಾಗಲೇ ಶಿವಣ್ಣನವರ ವಿಚಾರಣೆ ಕಂಪ್ಲೀಟ್ ಆಗಿ ಮುಗಿದಿದೆ. ಬಳಿಕ ಮಗಳು ನಿವೇದಿತಾರವರ ವಿಚಾರಣೆಯನ್ನ ಈಗಾಗಲೇ ಐಟಿ ಅಧಿಕಾರಿಗಳು ಈಗಷ್ಟೇ ನಡೆಸ್ತಾ ಇದ್ದಾರೆ. ಮಾನ್ಯತಾ ಟೆಕ್ ಪಾರ್ಕ್ ನಲ್ಲಿರುವಂತಹ ನಿವಾಸದಲ್ಲಿ ವಿಚಾರಣೆ ಇನ್ನೂ ಕೂಡ ಮುಂದುವರಿತಾ ಇದೆ. ಶಿವಣ್ಣರ ವಿಚಾರಣೆ ಬೆಳಗ್ಗೆಯಿಂದ ಕೂಡ ಮುಂದುವರೆದಿತ್ತು. ಈಗ ಮಗಳು ನಿವೇದಿತಾರ ವಿಚಾರಣೆ ನಡೀತಾ ಇದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನು ಕಲೆ ಹಾಕೋಣ. ದೂರವಾಣಿ ಸಂಪರ್ಕದಲ್ಲಿ ಸುನಿಲ್ ಇದ್ದಾರೆ. ಸುನಿಲ್, ಬೆಳಗ್ಗೆಯಿಂದ ಸತತವಾಗಿ 10 ಗಂಟೆಗಳ ಕಾಲ ಆಗ್ತಾ ಇದೆ ಐಟಿ ವಿಚಾರಣೆ, ಈಗಲೂ ಕೂಡ ಮುಂದುವರಿತಾ ಇದೆ. ಶಿವಣ್ಣರ ವಿಚಾರಣೆ ಆಯಿತು, ಈಗ ಮಗಳು ನಿವೇದಿತಾರ ವಿಚಾರಣೆ ನಡೀತಾ ಇದೆ. ಏನಾದರೂ ಮಹತ್ತರವಾದಂತಹ ದಾಖಲೆಗಳೇನಾದರೂ ಲಭ್ಯ ಆಗಿದೆಯಾ ಈ ಸಂದರ್ಭದಲ್ಲಿ? ಮಾಹಿತಿ ಸಿಕ್ಕಿದೆ ಅನ್ನೋದು ಸದ್ಯಕ್ಕಂತೂ ನಮ್ಗೆ ಯಾವುದು ಮಾಹಿತಿ ಬಂದಿಲ್ಲ. ಅದರ ಕಡೆ ಐಟಿ ಅಧಿಕಾರಿಗಳು ಬೆಳಗ್ಗೆಯಿಂದ ಕೂಡ ತಪಾಸಣೆ ಮಾಡ್ತಾ ಇದ್ದಾರೆ. ಜಸ್ಟ್ ಒಂದು 2 ಅವರ್ಸ್ ಬ್ಯಾಕ್ ಏನು ಬಂಗಾರದ ಒಂದು ತೂಕ ಮಾಡುವಂತಹ ಯಂತ್ರಗಳನ್ನು ಕೂಡ ತೆಗೆದುಕೊಂಡು ಹೋದ್ರು. ತದನಂತರ ಶಿವರಾಜ್ ಕುಮಾರ್ ವಿಚಾರಣೆ ಆಯ್ತು, ಅವರ ಶಿವರಾಜ್ ಕುಮಾರ್ ಅವರ ವಿಚಾರಣೆ ಆಯ್ತು. ಇದೀಗ ನಿವೇದಿತಾ ಅವರ ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತಿಳಿದು ಬಂದಿದೆ. ಅವರ ಒಂದು ವಿಚಾರಣೆಯಿಂದ ಒಂದು ಸುಸ್ತಾದಂತ ನಿವೇದಿತಾ ಮಹಡಿ ಮೇಲೆ ಬಂದು ಒಂದು ರೆಸ್ಟ್ ಅನ್ನು ಮಾಡ್ತಾ ಇದ್ರು. ಅದಕ್ಕೆ ಶಿವರಾಜ್ ಕುಮಾರ್ ಬಂದು ಕೂಡ ಮಗಳ ಜೊತೆ ಮಾತಾಡ್ತಾ ಇದ್ರು. ಅವರು ಕೂಡ ಮಗಳ ಜೊತೆ ಏನು ಮಾತಾಡ್ತಾ ಇರ್ತಕ್ಕಂಥ ದೃಶ್ಯಗಳು ಕಂಡು ಬಂತು. ಹಾಗಾಗಿ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲರನ್ನೂ ಕೂಡ ವಿಚಾರಣೆ ಮಾಡಿದ್ದಾರೆ. ಇದೀಗ ಒಳಗಡೆ ಇರ್ತಕ್ಕಂಥ ದಾಖಲಾತಿಗಳ ಬಗ್ಗೆ ಪಂಚನಾಮೆ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಇನ್ನು ಎಷ್ಟು ಗಂಟೆಗಳ ಕಾಲ ಈ ವಿಚಾರಣೆ ಮುಂದುವರಿಬಹುದು? ಫೈನಲ್ ರಿಪೋರ್ಟ್ ಯಾವಾಗ ಕೊಡಬಹುದು ಅಂತ? ಇನ್ನು ಇವಾಗ ತಾನೇ ಬಂಗಾರದ ಏನು ತೂಕ ಮಾಡ್ಲಿಕ್ಕೆ ಹೋಗಿದೆ. ಆಮೇಲೆ ಇನ್ನೂ ಕೆಲವು ಐಟಿ ಅಧಿಕಾರಿಗಳು ಹೋಗಿರೋದ್ರಿಂದ ಸದ್ಯದ ಮಾಹಿತಿ ಪ್ರಕಾರ ಇನ್ನೂ 1 ರಿಂದ 1.5 ಗಂಟೆಗಳ ಕಾಲ ಈ ಒಂದು ಐಟಿ ದಾಳಿ ಮುಂದುವರಿಯುವಂತಹ ಒಂದು ಸಾಧ್ಯತೆ ಇದೆ. ಶಕುಂತಲಾ, ಓಕೆ, ಈಗ ಶಿವರಾಜ್ ಕುಮಾರ್ ಪತ್ನಿ ಆಯ್ತು, ಮಗಳಾಯ್ತು, ಹಾಗೆ ಮನೇಲಿರುವಂತಹ ಎಲ್ಲರ ವಿಚಾರಣೆ ನಡೀತಾ ಇದೆ. ಹಾಗೆ ಅವರ ಆಪ್ತೇಷ್ಟರ ಜೊತೆಗೆ ಏನಾದರೂ ದಾಳಿ ನಡೆಸುವಂಥದ್ದು, ಅವರನ್ನ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆಗಳೇನಾದರೂ ಇದೆಯಾ? ಶಕುಂತಲಾ, ಈಗ ಅಲ್ಲಿ ದಾಖಲಾತಿಗಳನ್ನು ತೆಗೆದುಕೊಂಡು ಅದರ ನಂತರ ಮಾಡ್ತಾರೆ ಅನ್ನೋದು ಸದ್ಯ ಬಿಟ್ಟು ಅವರ ಆಪ್ತರಾಗಿರ್ಬೋದು, ಬೇರೆ ಯಾವ ರೀತಿಯ ಕೂಡ ಎಲ್ಲೂ ಕೂಡ ಒಂದು ದಾಳಿ ನಡೆದ ಬಗ್ಗೆ ಇದುವರೆಗೂ ಕೂಡ ವರದಿ ಬಂದಿಲ್ಲ. ಮನೆಯಲ್ಲಿ ಇದ್ದಂಥವ್ರನ್ನ ಮಾತ್ರ ಅವರ ಸೆಕ್ಯೂರಿಟಿ ಗಾರ್ಡ್ ಆಗಿರ್ಬೋದು, ಬೇರೆ ಬೇರೆ ಆಗಿರ್ಬೋದು, ಯಾರನ್ನೂ ಕೂಡ ಹೊರಗಡೆ ಹೋಗ್ಲಿಕ್ಕೆ ಬಿಟ್ಟಿಲ್ಲ, ಒಳಗಡೆನೆ ಇಟ್ಕೊಂಡಿದ್ದಾರೆ. ಎಲ್ಲರೂ ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಆದ್ರೆ ಅವರು ಆಪ್ತರ ಮನೆ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು ಅದ್ರ ಬಗ್ಗೆ ಸದ್ಯಕ್ಕೆ ಯಾವುದು ವರದಿ ಬಂದಿಲ್ಲ. ಇಲ್ಲಿ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ನಂತರ ಆ ಕಾರ್ಯವನ್ನು ಏನಾದ್ರು ಮಾಡ್ತಾರ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಥ್ಯಾಂಕ್ ಯು ಸುನಿಲ್, ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.